ಹಲೋ ಸ್ನೇಹಿತರೆ, ನಿಮ್ಮೆಲ್ಲರ ಚಾನಲ್ ಬ್ರ್ಯಾಂಡ್ ನ್ಯೂ MCM ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ತಮ್ಮನ್ನೆಲ್ಲ ಕ್ಲಿಕ್ ಮಾಡಿ ವಿಡಿಯೋ ನೋಡ್ತಿರೋಂಥ ಎಲ್ಲ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ತಡ ಮಾಡದೆ ಅಜ್ಜಿ ಹೇಳುವಂಥ ಹಾರರ್ ಕಥೆಗೆ ಎಂಟ್ರಿ ಕೊಡೋಣ. ಸೊ ಲೆಟ್ಸ್ ಗೆಟ್ ಇಟ್. ಅದೊಂದು ದೂರ ಪ್ರಯಾಣವಾಗಿತ್ತು. ಕವನ ವಿಂಡೋ ಸೀಟ್ ಹತ್ರ ಕುಳಿತುಕೊಂಡು ಇಂಪಾದ ಗಾಳಿ ಜೊತೆ ಸುಂದರ ದೃಶ್ಯಗಳು. ಹಾಗೆ ಸ್ವಲ್ಪ ದೂರ ಸರಿದಾಗೆ ಅಜ್ಜಿಯೊಬ್ಬರು ಅವಳ ಪಕ್ಕದ ಸೀಟ್ನಲ್ಲಿ ಕುಳಿತುಕೊಂಡರು. ವಯಸ್ಸಾದವರಾದ ಕಾರಣ ಎಲ್ಲರಲ್ಲೂ ಮಾತನಾಡಿಸುವ ಹಂಬಲ. ಅದರಿಂದಲೇ ಅಜ್ಜಿ ಕವನಳಲ್ಲಿ ಮಾತನಾಡಿಸಬೇಕಾಗಿ ಚಡಪಡಿಸಿದರು. ತಕ್ಷಣ ಡ್ರೈವರ್ ಬ್ರೇಕ್ ಹಾಕಿದ. ಒಮ್ಮೆಲೆ ಬಸ್ನಲ್ಲಿದ್ದವರೆಲ್ಲ ಮುಂದೆ ಬಾಗಿ ಅದೇ ರಭಸದಲ್ಲಿ ಹಿಂದೆ ಸೀಟ್ಗೆ ಹೊರಗಿದರು. ಅಜ್ಜಿ, ಏನೂ ಆಗಿಲ್ಲ ತಾನೆ ಎಂದು ಕವನ ಗಾಬರಿಯಿಂದ ಕೇಳಿದಳು. ಅಜ್ಜಿ ಪಿಸುನಗುತ್ತಾ, ಇಲ್ಲಮ್ಮ, ಏನೂ ಆಗಿಲ್ಲ ಎಂದು. ಹಾಗೆ ಅವರಿಬ್ಬರ ಪರಸ್ಪರ ಪರಿಚಿತರಾದರು. ಕವನ ಒಂದು ಮೆಡಿಸಿನ್ ಸ್ಟೂಡೆಂಟ್. ರಜೆಯಲ್ಲಿ ಅಜ್ಜಿಯ ಮನೆಗೆ ಹೋಗಬೇಕೆಂಬ ಆಸೆಯಿಂದ ರಾಜಾಪುರಕ್ಕೆ ಪಯಣ. ಆದರೆ ಅಜ್ಜಿಯಲ್ಲಿ ಎಲ್ಲಿ ಹೋಗಬೇಕೆಂದು ಕೇಳಿದಾಗ ಅವರು ಸ್ಪಷ್ಟವಾಗಿ ಉತ್ತರಿಸದೆ ಇಲ್ಲೇ ಹತ್ತಿರ ಎಂದು ಸುಮ್ಮನಾದರು. ಹಾಗೆ ಕತ್ತಲಾಯಿತು. ಇಬ್ಬರೂ ನಿದ್ದೆಗೆ ಜಾರಿದರು. ಮುಂಜಾನೆ 7 ಗಂಟೆ. ಸೂರ್ಯನ ಕಿರಣಗಳು ಕವನನ ಕಣ್ಣನ್ನು ಮುತ್ತಿಡುತ್ತಿದ್ದವು. ಕವನ ಮೆಲ್ಲನೆ ತನ್ನ ಕೋಮಲ ಕಣ್ಣುಗಳನ್ನು ತೆರೆದಳು. ನಿಧಾನವಾಗಿ ಪಕ್ಕದ ಸೀಟ್ಗೆ ಕಣ್ಣು ಹಾಯಿಸಿದಳು. ಅಜ್ಜಿ ಅಲ್ಲಿಲ್ಲ. ಅಜ್ಜಿ ಎಲ್ಲಿ ಹೋದರು? ನಿನ್ನೆ ರಾತ್ರಿ ತಾನೇ ಒಟ್ಟಿಗೆ ಮಾತನಾಡಿ ಮಲಗಿದೆವು ಎಂದು ಕವನ ತನ್ನಲ್ಲೇ ಹೇಳಿಕೊಂಡಳು. ಆದರೂ ಏನೋ ಅನುಮಾನದಲ್ಲಿ ಅವಳು ತನ್ನ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡಿದ್ದ ಹೆಂಗಸಲ್ಲಿ ವಿಚಾರಿಸಿದಳು. ಸ್ಟ್ರೇಂಜರ್, ಯಾರು ನಿಮ್ಮ ಪಕ್ಕದಲ್ಲಿ? ಹಾಗೆ ಯಾರು ಕುಳಿತುಕೊಂಡಿರಲಿಲ್ಲ ಅಲ್ವಾ? ನಾನು ನಿನ್ನೆಯಿಂದಲೇ ನಿಮ್ಮನ್ನು ವೀಕ್ಷಿಸುತ್ತಿದ್ದೇನೆ. ನೀವು ನಿಮ್ಮಷ್ಟಕ್ಕೆ ನೀವೇ ಮಾತನಾಡುತ್ತಿದ್ರಿ. ನಾನೇನೋ ಈಗಿನ ಜನರೇಷನ್ ಅಲ್ವಾ, ಅದೇನೋ ಕಿವಿಗೆ ಸಿಲುಕಿಸಿ ಶೋಕಿ ಮಾಡುತ್ತಿರಬಹುದೇ ಎಂದು ಸುಮ್ಮನಾದೆ ಎಂದು ಆ ಹೆಂಗಸು ಉತ್ತರಿಸಿದಳು. ಕವನಳಿಗೆ ಇದೆಲ್ಲ ಕೇಳಿದಾಗ ಆಶ್ಚರ್ಯವಾಯಿತು. ತನ್ನಲ್ಲಿ ತನಗೆ ಅನುಮಾನ ಶುರುವಾಯಿತು. ಹಾಗಾದರೆ ತಾನು ನಿನ್ನೆ ಇಡೀ ದಿನ ಆ ಅಜ್ಜಿಯಲ್ಲಿ ಮಾತನಾಡಿದ್ದೆಲ್ಲ ಸುಳ್ಳ ಎಂದು ಕವನ ತನ್ನಲ್ಲಿ ತಾನೇ ಪ್ರಶ್ನಿಸಿದಳು. ಅವಳಿಗೆ ತನ್ನ ಪಕ್ಕದ ಸೀಟ್ ನೋಡುವಾಗೆಲ್ಲ ಆ ಅಜ್ಜಿ ಕುಳಿತುಕೊಂಡು ಮುಗುಳ್ನಗುವಂತೆ ಕಾಣುತ್ತಿತ್ತು. ಅಂತೂ ಕವನ ತನ್ನ ಅಜ್ಜಿ ಮನೆಗೆ ಬಂದು ಸೇರಿದಳು. ಕವನಳ ಅಜ್ಜಿ ಮುತ್ತವ್ವ ತನ್ನ ಮೊಮ್ಮಗಳು ಬರುವುದೆಂದು ಎಲ್ಲಿಲ್ಲದ ಆನಂದ. ಹಾಗೆಯೇ ಮೊಮ್ಮಗಳಿಗೆ ಇಷ್ಟವಾದ ಎಲ್ಲ ತಿಂಡಿ ತಿನಿಸುಗಳನ್ನು ಮಾಡಿಟ್ಟಿದ್ದರು. ಕವನ ಎಲ್ಲವನ್ನು ಖುಷಿಯಿಂದ ಸೇವಿಸಿದಳು. ಆ ದಿನ ರಾತ್ರಿ ಕೂಡ ಕವನಳಿಗೆ ಬಸ್ಸಲ್ಲಿ ಕಂಡ ಆ ಅಜ್ಜಿ ಮುಗುಳ್ನಗೆಯುತ್ತಾ ಎದುರು ನಿಂತಂತೆ ಕಾಣುತ್ತಿತ್ತು. ಹೇಗಾದರೂ ಮುಂಜಾನೆಯಾಯಿತು. ಕವನ ತನಗೆ ಅನುಭವವಾದ ಆ ಘಟನೆಗಳನ್ನೆಲ್ಲ ಅಜ್ಜಿಯಲ್ಲಿ ಹಂಚಿದಳು. ಹಾಗಾದರೆ ಆ ಅಜ್ಜಿಯ ಹಿಂದೆ ಏನೋ ದುರುಹತೆಗಳಿರಬೇಕು. ಅವರು ನಿನ್ನಲ್ಲಿ ಏನೋ ಹೇಳಬೇಕಾಗಿ ಹಂಬಲಿಸುತ್ತಿರಬಹುದು ಎಂದು ಮುತ್ತವ್ವನ ಅಭಿಪ್ರಾಯ. ಆ ದಿನ ಮುತ್ತವ್ವ ಹಾಗೂ ಕವನ ಅಲ್ಲೇ ಹತ್ತಿರದ ಮನೆಯಾದ ಕಾರ್ಯಸ್ಥನ ಮನೆಗೆ ಭೇಟಿ ನೀಡಿದರು. ಅಲ್ಲಿ ಕಂಡ ದೃಶ್ಯ ಕವನಳನ್ನು ಗಾಬರಿ ಮಾಡಿಸಿತು. ಅವಳು ಕಂಡ ಆ ಅಜ್ಜಿಯ ಫೋಟೋ ಕಾರ್ಯಸ್ಥನ ಮನೆಯಲ್ಲಿ ತೂಗುತ್ತಿತ್ತು. ಮುತ್ತವ್ವ ಹಾಗೂ ಕವನ ಆ ಅಜ್ಜಿಯ ಕುರಿತು ವಿಚಾರಿಸಿದಾಗ ಅವರು ತೀರಿ ಹೋಗಿ 1 ವರ್ಷವಾಯಿತು ಎಂದು ತಿಳಿಯಿತು. ಅವರು ಕಾರ್ಯಸ್ಥನ ಅಜ್ಜಿಯಾಗಿದ್ದರು. ಹೇಗೆ ತೀರಿಕೊಂಡರು ಎಂದು ಯಾರಿಗೂ ತಿಳಿಯದು. ಅಂದು ಅಜ್ಜಿ ನಮ್ಮ ಮನೆಗೆ ಬರಬೇಕಾಗಿತ್ತು. ಬಸ್ ಹತ್ತಿದ್ದರು. ಮರುದಿನ ಬೆಳಗ್ಗೆ ಅದೇನೋ ಆಕ್ಸಿಡೆಂಟಲ್ಲಿ ತೀರಿ ಹೋದರು ಎಂಬ ಸುದ್ದಿ ಪತ್ರಿಕೆಯಲ್ಲಿ ಬಂದ ಮೇಲೇನೆ ನನಗೆ ತಿಳಿಯಿತು ಎನ್ನುತ್ತಾ ಕಾರ್ಯಸ್ಥನು ಕಣ್ಣೀರಿಟ್ಟನು. ಇದನ್ನು ಕೇಳಿದ ಕವನಳಿಗೆ ದುಃಖವಾಯಿತು. ಆದರೂ ಆ ಅಜ್ಜಿ ಆತ್ಮ ಯಾಕೆ ನನ್ನ ಹಿಂದೆ ಬರುತ್ತಿದೆ ಎಂಬ ಅನುಮಾನ ಕವನಳಿಗಿದೆ. ರಾತ್ರಿ 12 ಗಂಟೆ ಆಯಿತು. ಕವನಳಿಗೆ ನಿದ್ದೆ ಬರುತ್ತಾನೇ ಇಲ್ಲ. ಕಿಟಕಿಯಲ್ಲಿ ಹೊರಗಡೆ ನೋಡಿದರೆ ಎಲ್ಲೆಲ್ಲೂ ಕತ್ತಲು. ಅವಳು ತನ್ನ ರೂಮಲ್ಲಿ ಟೇಬಲ್ ಹತ್ತಿರ ಕುಳಿತು ಪುಸ್ತಕ ಓದತೊಡಗಿದಳು. ಕಿಟಕಿಯ ಬಾಗಿಲುಗಳು ರಭಸದಿಂದ ಹೊಡೆದುಕೊಳ್ಳುತ್ತಿದ್ದವು. ಕರ್ಟನ್ಗಳು ಗಾಳಿಗೆ ಹಾರಾಡಿದವು. ಇವೆಲ್ಲ ಆತ್ಮದ ಆಗಮನವನ್ನು ಸೂಚಿಸಿದವು ಎಂದು ಕವನ ಗಾಬರಿಗೊಂಡಳು. ದಿಢೀರನೆ ಯಾರೋ ಹಿಂದೆಯಿಂದ ಹೆಗಲು ಹಿಡಿದಂತೆ ಭಾವಿಸಿತು. ಯಾರೆಂದು ನೋಡಿದಾಗ ಅದೇ ಅಜ್ಜಿ. ಕವನಳು ಏನು ಮಾಡಬೇಕೆಂದು ತೋಚದೆ ಸುಮ್ಮನಾದಳು. ಅಜ್ಜಿಯ ಆತ್ಮ, ಮಗು, ನನ್ನ ಕುರಿತು ಈಗಾಗಲೇ ನೀನು ಎಲ್ಲ ತಿಳಿದಿದ್ದೀಯ. ಆದರೂ ನಿನ್ನನ್ನು ನಾನು ಹಿಂಬಾಲಿಸುತ್ತಿದ್ದೇನೆ. ಯಾಕೆಂದರೆ ಅಂದು ರಾತ್ರಿ ಆದ ಘಟನೆಯನ್ನು ಅರಿತವರು ಯಾರೂ ಇಲ್ಲ. ಅಂದು ನಾನು ಮೊಮ್ಮಗನನ್ನು ಭೇಟಿಯಾಗುವ ಖುಷಿಯಲ್ಲಿ ಬಸ್ ಹತ್ತಿದ್ದೆ. ಆದರೆ ಆ ರಾತ್ರಿ ಉಂಟಾದ ಘಟನೆಯಿಂದ ನನ್ನ ಮೊಮ್ಮಗನನ್ನು ಕಣ್ತುಂಬ ನೋಡಲು ಸಾಧ್ಯವಾಗದೆ ಹೋಯಿತು ಎನ್ನುತ್ತಾ ಆ ಆತ್ಮ ಅಳುತ್ತಿತ್ತು. ಕವನಳಿಗೆ ಏನಾಗಿರಬಹುದೆಂದು ತಿಳಿಯಲಿಲ್ಲ. ನನ್ನ ಪಕ್ಕ ನಿನ್ನಷ್ಟೇ ಪ್ರಾಯದ ಹುಡುಗಿ ಕುಳಿತಿದ್ದಳು. ನನ್ನಲ್ಲಿ ಬಹಳ ಚೇಷ್ಟೆಯಿಂದ ಮಾತನಾಡುತ್ತಿದ್ದಳು. ನಮ್ಮ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡ ಇಬ್ಬರು ಯುವಕರು ಆ ಹುಡುಗಿಯನ್ನು ಹೊಂಚು ಹಾಕುತ್ತಿದ್ದರು. ಆ ದಿನ ರಾತ್ರಿ ಬಸ್ನಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಆ ಯುವಕರು ಅಮಲು ಪದಾರ್ಥ ಸೇವಿಸಿ ಹುಡುಗಿಗೆ ಕಿರುಕುಳ ನೀಡುತ್ತಲಿದ್ದರು. ತಟ್ಟನೆ ನನಗೆ ಎಚ್ಚರವಾಯಿತು. ಅವರನ್ನು ತಡೆಯಲೆತ್ನಿಸಿದೆ. ಹಾಗೆ ಅವರೊಂದಿಗಿನ ಹಿಡಿತ ಎಳೆತದಲ್ಲಿ ಅವರು ನನ್ನನ್ನು ಹಿಂದಕ್ಕೆ ನೂಕಿದರು.
ನನ್ನ ತಲೆ ಸರಳಿಗೆ ತಾಕಿ ಮೂರ್ಛೆ ತಪ್ಪಿದೆ. ಆ ಹುಡುಗಿಗೆ ಎಚ್ಚರವಾಗಿರಲಿಲ್ಲ. ಡ್ರೈವರ್ನದ್ದು ಬೇರೆ ಕೊಠಡಿಯಾದ ಕಾರಣ ಆತನಿಗೆ ಏನೂ ತಿಳಿಯಲೇ ಇಲ್ಲ. ಅವರು ನನ್ನನ್ನು ಏನಾಯಿತು ಎಂದು ಸಹ ನೋಡದೆ ಬಸ್ನಿಂದ ಹೊರದೊಬ್ಬಿದರು. ಹಾಗೆ ತುಂಬ ಹೊತ್ತು ರೋಡಲ್ಲಿ ನಾನು ಕೂಗಿದೆ. ಯಾರೂ ಕೇಳಿಸಿಕೊಳ್ಳಲಿಲ್ಲ. ಎಲ್ಲರೂ ಆಕ್ಸಿಡೆಂಟ್ ಎಂದು ಗಾಡಿ ನಿಲ್ಲಿಸದೆ ತಪ್ಪಿಸಿಕೊಂಡು ಹೋಗುತ್ತಿದ್ದರು. ಹಾಗೆ ನೀರಿಗಾಗಿ ಹರಚುತ್ತಾ ಅಲ್ಲೇ ಪ್ರಾಣ ಕಳೆದುಕೊಂಡೆ ಎನ್ನುತ್ತಾ ಆ ಆತ್ಮ ಬಿಕ್ಕಿ ಅಳತೊಡಗಿತು. ಇದನ್ನು ಕೇಳಿದ ಕವನಳಿಗೆ ಸಂಕಟವಾಯಿತು. ಅಂದು ನೀನು ಹತ್ತಿದ ಬಸ್ನಲ್ಲೇ ಆ ನೀಚ ಯುವಕರಿದ್ದರು. ಅವರು ನಿನ್ನನ್ನು ಹೊಂಚು ಹಾಕುತ್ತಿದ್ದರು. ನನಗಾದ ನೀಚತನ ಇನ್ಯಾರಿಗೂ ಬರಕೂಡದು. ನಾನು ಆ ಮೃಗಗಳಿಂದ ನಿನ್ನನ್ನು ಸಂರಕ್ಷಿಸಲಕ್ಕಾಗಿ ಹಿಂಬಾಲಿಸಿದೆ. ಅವರು ನಿನ್ನನ್ನು ಮುಟ್ಟದಂತೆ ತಡೆಗಟ್ಟಿದೆ. ನನ್ನ ಮೊಮ್ಮಗನನ್ನು ನೋಡಬೇಕೆಂಬ ಆಸೆಯನ್ನು ನಿನ್ನ ಮೂಲಕ ಈಡೇರಿಸಿದೆ ಎಂದು ಆ ಆತ್ಮ ಕವನಳ ಮನಸ್ಸು ದುಃಖ ಆವರಿಸಿತು. ಕಂಬನಿ ಹನಿ ಹನಿಯಾಗಿ ನೆಲಕ್ಕೆ ಹರಿದವು. ನಿಮ್ಮ ಮರಣಕ್ಕೆ ಕಾರಣವಾದ ಯುವಕರಲ್ಲಿ ಸೇಡು ತೀರಿಸಿಕೊಳ್ಳಬೇಕು ಎನ್ನುವ ಆಸೆ ಇಲ್ಲವೇ ಎಂದು ಕವನ ಕೇಳಿದಾಗ, ಜನನ ಮರಣ ಆ ದೇವನಿಗೆ ಬಿಟ್ಟಿತ್ತು. ನನ್ನ ಆಯುಷು ಅಷ್ಟೇ ಎಂದು ತೃಪ್ತಿಪಡುತ್ತೇನೆ. ಅವರಿಗೆ ತಕ್ಕ ಶಿಕ್ಷೆ ಆ ಭಗವಂತ ನೀಡುತ್ತಾನೆ. ಆದರೆ ಇನ್ನೇನಾದರೂ ನೀಚ ಪ್ರವೃತ್ತಿ ಉಂಟಾದರೆ ಅವರನ್ನು ನಾನೇ ಎದುರಿಸುವೆ ಎನ್ನುತ್ತಾ ಆ ಆತ್ಮ ವಾತಾವರಣದಲ್ಲಿಯೇ ಮಾಯವಾಯಿತು. ಸೊ ನೋಡಿದ್ರಲ್ವಾ ಗಾಯ್ಸ್, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಆಲ್.